ಹಾಯ್ ಸ್ಟೂಡೆಂಟ್ಸ್. ಓಕೆ, ನಾವು ನಿನ್ನೆ ಕ್ಲಾಸ್ನಾಗ ಒಂದು ಪ್ರಶ್ನೆ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಪೊಲಿಟಿಕಲ್ ಸೈನ್ಸಲ್ಲಿ. ಯಾವುದಪ್ಪ ಅಂತಂದರೆ 1935ರ ಭಾರತ ಸರ್ಕಾರ ಕಾಯ್ದೆ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ 10 ಅಂಕದ ಪ್ರಶ್ನೆ ಯಾವುದಪ್ಪ ಅಂತಂದರೆ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಅಂತಕ್ಕಂಥದ್ದು ನಿನ್ನ ಎಕ್ಸಾಮ್ ದೃಷ್ಟಿಯಲ್ಲಿ ನೋಡಿದ್ರೆ ಬಹಳ ಮುಖ್ಯವಾಗತಕ್ಕಂಥ ಒಂದು ಪ್ರಶ್ನೆ ಐತೆ. ಈ ಒಂದು 1947ರ ಭಾರತ ಸರ್ಕಾರ ಕಾಯ್ದೆ ಮುಖ್ಯ ಅಂಶಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ನೋಡ್ರಿ, ನಿಮ್ಗೆ ನಿನ್ನೆ ಹೇಳಿದಾಗೆ ಭಾರತೀಯ ಬೇಡಿಕೆಗಳು ಈಡೇರಿಸಕ್ಕೆ ಏನೈತಪ್ಪ ಅಂತಂದ್ರೆ ಬ್ರಿಟಿಷ್ ಸರ್ಕಾರ ಹಂತ ಹಂತವಾಗಿ ಹಲವಾರು ಕಾಯ್ದೆ ಮತ್ತು ಕಾನೂನುಗಳನ್ನ ಜಾರಿ ಮಾಡ್ಕೊಂಡು ಬಂತು ಅಂತ ನೋಡಿದ್ವಿ. ಹಾಗೆ 1935ರ ಭಾರತ ಸರ್ಕಾರ ಕಾಯ್ದೆ ಕೂಡ ಜಾರಿಗೊಳಿಸಿತ್ತು. ಆದ್ರೆ ಏನಾಯ್ತಪ್ಪ ಅಂತಂದ್ರ ಭಾರತೀಯರ ಬೇಡಿಕೆಗಳು ಈಡೇರಿಸಲಕ್ಕ 1935ರ ಭಾರತ ಸರ್ಕಾರ ಕಾಯ್ದೆ ಕೂಡ ಏನೈತೆ ವಿಫಲವಾಯಿತು. ಈ ಯಾವಾಗ 1935ರ ಭಾರತ ಸರ್ಕಾರ ಕಾಯ್ದೆ ವಿಫಲವಾಯ್ತಲ್ಲ, ವಿಫಲವಾದ ಪರಿಣಾಮವಾಗಿ ಏನಾಯ್ತು, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ನೇತೃತ್ವದಲ್ಲಿ ಸಂವಿಧಾನವನ್ನು ರಚಿಸಲಕ್ಕ ರಾಜ್ಯಾಂಗ ರಚನಾ ಸಮಿತಿಯನ್ನು ರಚನೆ ಮಾಡಬೇಕು ಅಂತಕ್ಕಂಥ ಒಂದು ಚಳವಳಿ ಪ್ರಾರಂಭವಾಗಿ ಭಾರತ ಸಂವಿಧಾನ ರಚಿಸಲು ರಾಜ್ಯಾಂಗ ರಚನಾ ಸಮಿತಿ ರಚಿಸಬೇಕಂತೇಳಿ ತನ್ನ ಒಂದು ಬೇಡಿಕೆಯನ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ 1939ರಲ್ಲಿ ಯಾವಾಗಂತಂದ್ರ 1939ರಲ್ಲಿ ಪುನರುಚ್ಚರಿಸಿತು. ಇದರಿಂದ ಏನಾಯ್ತಪ್ಪ ಅಂತಂದ್ರೆ ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಕೊಡಬೇಕು ಮತ್ತು ಒಂದು ಸಂವಿಧಾನ ರಚಿಸಲು ರಾಜ್ಯಾಂಗ ರಚನಾ ಸಮಿತಿಯನ್ನ ರಚಿಸಬೇಕಂತೇಳಿ ಒಂದು ವಿಚಾರ ಮಾಡಿ ಮಾಡಿದಾಗ ಮೊದಲನೇ ಬಾರಿಗೆ ಒಂದು ಕ್ರಿಪ್ಸ್ ಆಯೋಗವನ್ನು ನೇಮಕ ಮಾಡ್ತಾರೆ. ಯಾವುದು? ಕ್ರಿಪ್ಸ್ ಆಯೋಗವನ್ನ 1939ರಲ್ಲಿ ಕ್ರಿಪ್ಸ್ ಆಯೋಗವನ್ನು ನೇಮಕ ಮಾಡ್ತದ. ಆದ್ರೆ ಇನ್ನೂ ನಿಮ್ಗೆ ಗೊತ್ತಿರಬೇಕು, 1939ರಲ್ಲಿ ಎರಡನೇ ಜಾಗತಿಕ ಮಹಾಯುದ್ಧ ಪ್ರಾರಂಭವಾಗಿತ್ತು. 1939ರಲ್ಲಿ ಭಾರತಕ್ಕೆ ಬಂದಿರತಕ್ಕಂಥ ಈ ಕ್ರಿಪ್ಸ್ ಆಯೋಗ ಏನ್ ಹೇಳ್ತದಪ್ಪ ಅಂತಂದ್ರ ಎರಡನೇ ಜಾಗತಿಕ ಮಹಾಯುದ್ಧ ಮುಗಿದ ನಂತರ ಭಾರತೀಯರಿಗೆ ಏನ್ ಮಾಡ್ತೀವಿ, ಡೊಮಿನಿಯನ್ ಸ್ಥಾನಮಾನವನ್ನ ಕೊಡ್ತೀವಿ ಅಂತ ಹೇಳ್ತದ. ಹಾಗಾಗಿ ಅದಲ್ಲದೆ ಎರಡನೇ ಜಾಗತಿಕ ಮಹಾಯುದ್ಧ ಮುಗಿದ ನಂತರ ಸ್ವತಂತ್ರ ನಮ್ಮ ಸಂವಿಧಾನವನ್ನು ರಚಿಸಿಕೊಳ್ಳಲು ಒಂದು ಸಂವಿಧಾನದ ರಾಜ್ಯಾಂಗ ರಚನಾ ಸಮಿತಿಯನ್ನ ನೇಮಕ ಮಾಡಿಕೊಡ್ತೀವಿ ಅಂತ ಹೇಳ್ತದ. ಆದ್ರೆ ಆಮೇಲೆ ಅಲ್ಲಿ ಏನಾಗ್ತದೆ ಅಂತಂದ್ರ ಈ ಒಂದು ಕ್ರಿಪ್ಸ್ ಆಯೋಗದ ವರದಿಯನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮತ್ತು ಮುಸ್ಲಿಂ ಲೀಗ್ ಎರಡೂ ಪಕ್ಷಗಳು ಕೂಡ ಏನ್ ಮಾಡ್ತಾ ಇದ್ರೆ ತಿರಸ್ಕಾರ ಮಾಡ್ತಾವ. ತಿರಸ್ಕಾರ ಮಾಡಿದ್ದೆ ಮುಂದೆ ಏನಾಗುತ್ತದೆ ಅಂದ್ರೆ 1942ರ ಕ್ವಿಟ್ ಇಂಡಿಯಾ ಚಳವಳಿಗೆ ಕಾರಣ ಆಗುತ್ತೆ. ಯಾವುದು? 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಗೆ ಕಾರಣ ಆಗುತ್ತೆ. ಆದ್ರೆ ಇದರ ಮಧ್ಯದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇಂಗ್ಲೆಂಡ್ನಲ್ಲಿ ಚುನಾವಣೆ ನಡೀತಾವ. ಚುನಾವಣೆಗಳು ನಡೆದು ಅಲ್ಲಿ ಲೇಬರ್ ಪಕ್ಷ ಏನಾಗುತ್ತೆ, ಕ್ಲಿಮೆಂಟ್ ಅಟ್ಲಿ ಇಂಗ್ಲೆಂಡಿನ ಒಂದು ಪ್ರಧಾನಮಂತ್ರಿ ಆಗ್ತಾರೆ. ಯಾರು? ಲೇಬರ್ ಪಕ್ಷದ ಕ್ಲಿಮೆಂಟ್ ಅಟ್ಲಿ. ಲೇಬರ್ ಪಕ್ಷದ ಕ್ಲಿಮೆಂಟ್ ಅಟ್ಲಿ ಏನಾಗ್ತಾರಪ್ಪ ಅಂತಂದ್ರೆ ಇಂಗ್ಲೆಂಡಿನ ಒಂದು ಪ್ರಧಾನಮಂತ್ರಿ ಆಗ್ತಾರೆ. ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಭಾರತೀಯರ ಒಂದು ಬೇಡಿಕೆಗಳನ್ನ ಈಡೇರಿಸಕ ಬಹಳ ಪ್ರಾಮಾಣಿಕವಾಗಿ ಏನ್ ಮಾಡ್ತಾರ, ಕೆಲಸ ಕಾರ್ಯಗಳನ್ನು ಮಾಡಿ ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಕ್ಯಾಬಿನೆಟ್ ಆಯೋಗವನ್ನು ನೇಮಕ ಮಾಡ್ತಾರೆ. ಯಾವುದು? ಕ್ಯಾಬಿನೆಟ್ ಆಯೋಗವನ್ನ ನೇಮಕ ಮಾಡಿಕೊಡ್ತಾರ. ಈ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಬಂದು ಅಧ್ಯಯನ ಮಾಡಿ ತನ್ನ ಒಂದು ವರದಿ ಕೊಡ್ತದ. ಏನ್ ಹೇಳ್ತಂದ್ರೆ 389 ಸದಸ್ಯರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ರಚನಾ ಸಭೆಯಿಂದ ನೇಮಕ ಮಾಡ್ತಾರೆ. ಎಷ್ಟು? 389 ಜನ ಸದಸ್ಯರು ಕೊಂಡಿರ್ತಕ್ಕಂಥ ಸಂವಿಧಾನ ರಚನಾ ಸಭೆಯನ್ನ ನೇಮಕ ಮಾಡಿಕೊಡ್ತದ. ಅದ್ರ ಜೊತೆಗೆ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲಾ ಪಕ್ಷಗಳೊಂದಿಗೆ ಸೇರ್ಪಡೆ ಮಾಡ್ತದ, ಮಧ್ಯಂತರ ಸರ್ಕಾರವನ್ನು ಕೂಡ ರಚನೆ ಮಾಡ್ತದ. ಅದಲ್ಲದೆ ಈ ಒಂದು ಕ್ಯಾಬಿನೆಟ್ ಆಯೋಗ ಏನ್ ಹೇಳ್ತದಪ್ಪ ಅಂತಂದ್ರೆ ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂಥ ಎರಡು ಸ್ವತಂತ್ರ ಡೊಮಿನಿಯನ್ ಸ್ಥಾಪನೆ ಮಾಡಿಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತದೆ. ಯಾವುದು? ಕ್ಯಾಬಿನೆಟ್ ಆಯೋಗ. ಆದ್ರೆ ಈ ಕ್ಯಾಬಿನೆಟ್ ಆಯೋಗ ಯಾವಾಗ ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂಥ ಎರಡು ಸ್ವತಂತ್ರ ಡೊಮಿನಿಯನ್ ಸ್ಥಾಪನೆ ಮಾಡೋ ಸಾಧ್ಯತೆ ಅಂತ ಹೇಳ್ತದಲ್ಲ, ಇದನ್ನ ಮುಸ್ಲಿಂ ಲೀಗ್ ಏನ್ ಮಾಡ್ತದೆ, ತಿರಸ್ಕಾರ ಮಾಡ್ತದೆ. ಯಾಕೆ ತಿರಸ್ಕಾರ ಮಾಡ್ತದೆ ಅಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಉದ್ದೇಶನಾಗಿತ್ತ ಪಾಕಿಸ್ತಾನ ಅಂತಕ್ಕಂಥ ಒಂದು ಸ್ವತಂತ್ರ ದೇಶವನ್ನ ಸ್ಥಾಪನೆ ಮಾಡ್ಕೊಡ್ಬೇಕಂತಕ್ಕಂಥದ್ದು ಆಗಿತ್ತು. ಹೀಗಾಗಿ ನೆಕ್ಸ್ಟ್ ಏನ್ ಮಾಡ್ತದಪ್ಪ ಅಂತಂದ್ರ ಈ ಕ್ಲಿಮೆಂಟ್ ಅಟ್ಲಿ ಇನ್ನೊಂದು ಆಯೋಗವನ್ನು ಕಳಿಸ್ತಾರ. ಯಾವ್ದಪ್ಪ ಅಂತಂದ್ರ ಇವರು ಯಾರು, ಲಾರ್ಡ್ ಮೌಂಟ್ ಬ್ಯಾಟನ್ ಒಂದು ಲಾರ್ಡ್ ಮೌಂಟ್ ಬ್ಯಾಟನ್ ದೇಶದಲ್ಲಿ ಮೌಂಟ್ ಬ್ಯಾಟನ್ ಒಂದು ಆಯೋಗವನ್ನು ಕಳಿಸ್ತಾರ. ಆ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತಕ್ಕೆ ಬಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮತ್ತು ಮುಸ್ಲಿಂ ಲೀಗ್ ಜೊತೆ ಮಾತುಕತೆ ನಡೆಸಿ ಒಂದು ಒಪ್ಪಂದ ಮಾಡ್ತಾರಪ್ಪ ಅಂತಂದ್ರ ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂಥ ಎರಡು ದೇಶಗಳನ್ನ ಸ್ಥಾಪನೆ ಮಾಡಿ ಭಾರತ ದೇಶವನ್ನ ವಿಭಜನೆಗೊಳಿಸ್ತಾರ. ಇಲ್ಲಿ ಏನಾಯ್ತಪ್ಪ ಅಂದ್ರೆ 1947 ಕಾಯ್ದೆ ಬರೋಕ್ಕಿಂತ ಮುಂಚೆ ಲಾರ್ಡ್ ಮೌಂಟ್ ಬ್ಯಾಟನ್ ಬಂದು ಈ ಭಾರತ ದೇಶ ವಿಭಜಿಸಿದ ಏನಾಗ್ತಂದ್ರೆ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಜಾರಿಯಾಗೈತಿ. ಈ ಒಂದು 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಮುಖ್ಯಾಂಶಗಳು ಯಾವ ಅಂತಂದ್ರೆ ಮೊದಲನೇದಾಗಿ ನೋಡ್ರಿ, ಈ 1947 ಕಾಯ್ದೆ ಪ್ರಕಾರ ಬಂದಿರತಕ್ಕಂಥದ್ದು ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂಥ ಎರಡು ಸ್ವತಂತ್ರವಾಗಿರ್ತಕ್ಕಂಥ ಡೊಮಿನಿಯನ್ಗಳನ್ನ ಸ್ಥಾಪನೆ ಮಾಡಲಾಯಿತು. ಏನ್ ಮಾಡಿದ್ರಪ್ಪ ಅಂದ್ರೆ 1947 ಕಾಯ್ದೆ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂಥ ಎರಡು ದೇಶಗಳನ್ನ ಇಲ್ಲಿ ಸ್ಥಾಪನೆ ಆಗ್ತಾವ. ಇನ್ನೊಂದು ಏನಪ್ಪ ಅಂತಂದ್ರ ಸಿಂಧ್, ಬಲೂಚಿಸ್ತಾನ್, ಪಂಜಾಬ್, ಪಶ್ಚಿಮ ಪಂಜಾಬ್, ಪೂರ್ವ ಬಂಗಾಳ
ವಾಯುವ್ಯ ಪ್ರಾಂತ್ಯಗಳು ಹಾಗೂ ಅಸ್ಸಾಂನ ಸಿಲ್ಲಾಟ್ ಪ್ರದೇಶಗಳನ್ನು ಬಿಟ್ಟ ಉಳಿದಿರ್ತಕ್ಕಂಥ ಎಲ್ಲಾ ಪ್ರದೇಶಗಳು ಎಲ್ಲಿ ಬರ್ತಾವಪ್ಪ ಅಂತಂದ್ರೆ ಭಾರತ ದೇಶದ ಒಂದು ಒಕ್ಕೂಟಕ್ಕೆ ಸೇರ್ಪಡೆ ಆಗ್ತಾವ. ಈ ಉಳಿದಿರ್ತಕ್ಕಂಥ ಈಶಾನ್ಯ ಬಲೂಚಿಸ್ತಾನ್, ಪಶ್ಚಿಮ ಪಂಜಾಬ್ ಈ ಪ್ರದೇಶಗಳು ಒಂದು ಪಾಕಿಸ್ತಾನ ದೇಶದ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ತಾವ. ಸೊ ಇನ್ನು ಮೂರನೇ ಅಂಶ ಯಾವ್ದು ನೋಡಪ್ಪ ಅಂತಂದ್ರೆ ಈ ಒಂದು ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂಥ ಎರಡು ದೇಶಗಳನ್ನ ವಿಭಜನೆ ಮಾಡಿರ್ತಾರ. ಆ ವಿಭಜನೆ ಮಾಡಿರ್ತಕ್ಕಂಥ ಅವಧಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಗಡಿಯನ್ನು ನೇಮಕ ಮಾಡಿ ಗುರುತಿಸಬೇಕಲ್ಲ, ಆ ಗಡಿಯನ್ನು ಗುರುತಿಸ್ತಕ್ಕಂಥ ಉದ್ದೇಶ ಇಟ್ಕೊಂಡು ಸರ್ ಸಿರಿಯಲ್ ರ್ಯಾಡ್ಕ್ಲಿಫ್ ಅವರ ನೇತೃತ್ವದಲ್ಲಿ, ಯಾರು ಸರ್ ಸಿರಿಯಲ್ ರ್ಯಾಡ್ಕ್ಲಿಫ್, ಸರ್ ಸಿರಿಯಲ್ ರ್ಯಾಡ್ಕ್ಲಿಫ್ ಅವರ ನೇತೃತ್ವದಲ್ಲಿ ಬೌಂಡ್ರಿ ಕಮಿಷನ್ ಕೂಡ 1947 ಭಾರತ ಸರ್ಕಾರ ಕಾಯ್ದೆ ನೇಮಕ ಮಾಡ್ತದ. ಆಮೇಲೆ ಇನ್ನೊಂದು ಈ 1947 ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ ಪ್ರಕಾರ ಏನಾಗುತ್ತಪ್ಪ ಅಂತಂದ್ರ ಚಕ್ರವರ್ತಿ ಅಧಿಪತ್ಯ ಭಾರತದ ಪ್ರಾಂತ್ಯಗಳ ಮೇಲೆ ಸಂಪೂರ್ಣವಾಗಿ ಕೊನೆಗೊಳ್ತದ. ಏನೊಂದು ರಾಜ್ಯದ ಅಧಿಕಾರ ಇತ್ತಲ್ಲ, ಚಕ್ರವರ್ತಿ ಅಧಿಪತ್ಯ ಇತ್ತಲ್ಲ, ಆ ಚಕ್ರವರ್ತಿಯ ಅಧಿಪತ್ಯ ಸಂಪೂರ್ಣವಾಗಿ ಅಂತ್ಯ ಆಗುತ್ತಾ. ಸೊ ಇನ್ನೊಂದು ಅಂಶ ಗಮನಿಸಬೇಕಾಗತ್ತ, ಗವರ್ನರ್ ಜನರಲ್ ಮತ್ತು ಪ್ರಾಂತೀಯ ಗವರ್ನರ್ಗಳು ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿದ್ದರು. ಯಾರು? ಗವರ್ನರ್ ಜನರಲ್ಗಳು ಮತ್ತು ಪ್ರಾಂತೀಯ ಗವರ್ನರ್ಗಳು ಸಂವಿಧಾನಾತ್ಮಕವಾಗಿ ಮುಖ್ಯಸ್ಥರಾಗಿದ್ರು ಕೂಡ ಶಾಸನಗಳನ್ನು ರಚಿಸತಕ್ಕಂಥ ಯಾವುದೇ ಅಧಿಕಾರವನ್ನ ಹೊಂದಿರೋದಿಲ್ಲ. ಯಾವ್ದಾದ್ರ 1947 ಕಾಯ್ದೆ ಜಾರಿಯಾದಾಗಿಂದ. ನೆಕ್ಸ್ಟ್ ನೋಡ್ರಿ, ಈ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ ಪ್ರಕಾರ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆ ಏನಾಗುತ್ತಾ ರದ್ದಾಗುತ್ತಾ. ಏನಾಗುತ್ತಂದ್ರ ಈ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಅಂತಕ್ಕಂಥ ಹುದ್ದೆ ಇತ್ತಲ್ಲ, ಈ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆ ಏನಾಗುತ್ತೆ ಸಂಪೂರ್ಣವಾಗಿ 1947 ಭಾರತ ಸರ್ಕಾರದ ಪ್ರಕಾರ ರದ್ದು ಮಾಡ್ತಾರ. ಆಮೇಲೆ ಬ್ರಿಟಿಷರ ಪಾರಮಿತೆಯು ಭಾರತದ ಯಾವುದೇ ಪ್ರಾಂತ್ಯದ ಮೇಲೆ ಅಧಿಕಾರ ಹೊಂದಿರುವುದಿಲ್ಲ. ಇಲ್ಲಿರ್ತಕ್ಕ ಏನಾಗಿರ್ತದ, ಭಾರತ ಎಲ್ಲಾ ಪ್ರಾಂತ್ಯಗಳ ಮೇಲೆ ಬ್ರಿಟಿಷರ ಪಾರಮಿತೆ ಒಂದು ಅಧಿಕಾರ ಹೊಂದಿರ್ತದ. ಆದ್ರೆ 1947 ಭಾರತ ಸರ್ಕಾರ ಕಾಯ್ದೆ ಜಾರಿಯಾಗಿದ್ದರಿಂದ ಬ್ರಿಟಿಷ್ ಪಾರಮಿತೆಯು ಭಾರತದ ಯಾವುದೇ ಪ್ರಾಂತ್ಯದ ಮೇಲೆ ಯಾವುದೇ ಒಂದು ಅಧಿಕಾರ ಮತ್ತು ಯಾವುದೇ ಜವಾಬ್ದಾರಿಯನ್ನ ಹೊಂದಿರೋದಿಲ್ಲ. ಆಮೇಲೆ ಹೊಸ ಸಂವಿಧಾನ ಜಾರಿಯಾಗುವವರೆಗೂ 1935 ಕಾಯ್ದೆ ಜಾರಿಯಲ್ಲಿರುವುದು. ಏನಪ್ಪಾ ಅಂತಂದ್ರ ಭಾರತಕ್ಕೆ ಒಂದು 389 ಸದಸ್ಯರಾಗಿರ್ತಕ್ಕಂಥ ಸಂವಿಧಾನ ರಚನಾ ರಾಜ್ಯಾಂಗ ರಚನಾ ಸಮಿತಿ ರಚನೆ ಮಾಡಿರ್ತಾರ. ಅದರ ಪ್ರಕಾರ ಆ ಒಂದು ಆಯೋಗದ ಪ್ರಕಾರ ಭಾರತಕ್ಕೆ ಒಂದು ಹೊಸ ಸಂವಿಧಾನ ರಚನೆ ಆಗುವವರೆಗೂ ಏನ್ ಮಾಡ್ಬೇಕ, ಈ ಒಂದು 1935 ಕಾಯ್ದೆ ಏನ್ ಮಾಡ್ಬೇಕ ಭಾರತದಲ್ಲಿ ಜಾರಿ ಇರ್ಬೇಕಂತ ಹೇಳ್ತಾರ. ನೋಡ್ರಿ, ಇಷ್ಟೆಲ್ಲಾ ಒಂದು ವಿಭಾಗವಾಗಿ ಭಾರತ ದೇಶವನ್ನು ಬ್ರಿಟಿಷರು ಆಳ್ವಿಕೆ ಮಾಡಿರ್ತಂಥವ್ರು ನಮ್ಮ ಒಂದು ದೇಶದ ಆಳ್ವಿಕೆ ಮಾಡಿ ನಮಗೆ ಸ್ವಾತಂತ್ರ್ಯ ಕೊಡ್ಬೇಕಂದ್ರೆ ಏನ್ ಮಾಡಿದ್ರೆ ಹಂತ ಹಂತವಾಗಿ ಕಾಯ್ದೆ ಮತ್ತು ಕಾನೂನನ್ನು ಜಾರಿಗೊಳಿಸಿ ಕೊನೆಯದಾಗಿ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ ಪ್ರಕಾರ ಏನ್ ಮಾಡ್ತಾರ, ಭಾರತ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಕೊಡ್ತಾರ. ಆ ಸ್ವಾತಂತ್ರ್ಯ ಕೊಟ್ಟು ಏನ್ ಮಾಡ್ತಾರಪ್ಪ ಅಂತಂದ್ರ ಪಾಕಿಸ್ತಾನ ಮತ್ತು ಭಾರತ ಅಂತಕ್ಕಂಥ ಎರಡು ದೇಶಗಳನ್ನ ವಿಭಜನೆ ಮಾಡಿ ಅಖಂಡವಾಗಿರ್ತಕ್ಕಂಥ ಭಾರತವನ್ನ ವಿಂಗಡಣೆ ಮಾಡುವುದು ನಾವೇನ್ ಮಾಡ್ಬೋದು ಇಲ್ಲಿ ಕಾಣ್ಬೋದು. ಇದಾದ್ಮೇಲೆ ಹಲವಾರು ಒಂದು ಏಕೀಕರಣದ ಒಂದು ಸಮಸ್ಯೆ ಉಂಟಾಗಿರ್ತಕ್ಕಂಥ ಭಾರತದಲ್ಲಿ ಅದನ್ನ ಏನ್ ಮಾಡೋಣ ಅಂತಂದ್ರ ನೆಕ್ಸ್ಟ್ ಮುಂದಿನ ಕ್ಲಾಸ್ ನೋಡೋಣ. ನೋಡ್ರಿ, ಇಷ್ಟು ಒಂದು 1942 ಭಾರತ ಮುಖ್ಯಾಂಶಗಳವ. ಇದು ಇಷ್ಟ ಆಗಿತ್ತಪ್ಪ ಅಂತಂದ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ಅದ್ರ ಪಕ್ಕ ಬರ್ತಕ್ಕಂಥ ಬೆಲ್ ಬಟನ್ ಮತ್ತು ಮರಿಬೇಡ್ರಿ. ಕೊಡೆ ಒಂದು ಲೈಕ್ ಕೊಡ್ರಿ. ಓಕೆ, ನಮಸ್ತೆ.